ಒಂದು ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ ಕನ್ನಡದಲ್ಲೇ ಆಗಿರ್ತಿತ್ತು. ಎವ್ರಿ ವರ್ಡ್, ಎವ್ರಿ ಲೈನ್ ಸ್ಟ್ರೈಟ್ ಫ್ರಮ್ ಮೈ ಹಾರ್ಟ್, ಬಿಕಾಸ್ ಕನ್ನಡ ಈಸ್ ಮೈ ಕಂಫರ್ಟ್ ಲ್ಯಾಂಗ್ವೇಜ್. ಆದರೆ ಸರಿ ನೀನೇ ಹೇಳು. ಆದರೆ ಟೈಮ್ ಜೊತೆಗೆ ನಂಗೆ ಕೆಲವೊಂದು ಥಿಂಗ್ಸ್ ಫೀಲ್ ಆಗ್ತಾ ಹೋಯಿತು ದಟ್ ಈವನ್ ಆಫ್ಟರ್ ಇಯರ್ಸ್ ಆಫ್ ಎಫರ್ಟ್ ದರ್ ಇಸ್ ನೋ ಸಪೋರ್ಟ್, ನೋ ರೀಚ್. ಸೊ ಐ ಫೆಲ್ಟ್ ಎಲ್ಲೊಂದು ಕಡೆ ನನ್ನ ಎಫರ್ಟ್ ವೇಸ್ಟ್ ಆಗ್ತಾ ಇದೆಯಾ ಅಂತ. ಆದರೂ ನಾನು ಅಷ್ಟು ಸುಲಭಕ್ಕೆ ಅಲ್ಲೇ ಬಿಟ್ಟಿಲ್ಲ, ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಹೋದೆ. ಲೈಟಿಂಗ್, ಎಡಿಟಿಂಗ್, ಈಸ್ಥೆಟಿಕ್ಸ್ ಎಲ್ಲದನ್ನು ಪರ್ಫೆಕ್ಟ್ ಮಾಡ್ಕೊಳಕ್ಕೆ ನೋಡಿದೆ. ಆದರೆ ಸಮ್ಟೈಮ್ಸ್ ಪರ್ಫೆಕ್ಟ್ ಥಿಂಗ್ಸ್ ಡಸಂಟ್ ಗೆಟ್ ನೋಟಿಸ್ಡ್. ಆಮೇಲೆ ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದರೂ ಬೇಗ ಆ್ಯಡ್ ಆಗ್ತಾ ಹೋದರು. ಇನ್ಸ್ಟಾಗ್ರಾಮಲ್ಲಿ 500 ಇದ್ದಿದ್ದು ಫಾಲೋವರ್ಸ್ 700 ಆದರು. ಸ್ಟಿಲ್ ಎಲ್ಲೋ ಒಂದು ಕಡೆ ನಾನು ನನ್ನವ್ರನ್ನ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನನ್ನವರು ನನ್ನ ಕನ್ನಡ ವೀಡಿಯೋಸ್ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. I started doing my videos in English to reach more people, to show more people my place, my culture and my contents. But in that process, I started missing something. Started missing that feeling when I used to say my lines in Kannada. That warmth, that connection. Kannada ಮಾತಾಡುವಾಗ I feel so calm. It feels so effortless. So now I'm choosing both. English for my non-Kannadiga followers and Kannada for my soul. Because this is where I truly belong. ಇದು ಬರೀ ಕಂಟೆಂಟ್ ಅಲ್ಲ, ಇದು ನನ್ನ ಜರ್ನಿ. ಈ ನನ್ನ ಜರ್ನಿಯಲ್ಲಿ ನೀವು ಕೂಡ ನನ್ನ ಜಾಯ್ನ್ ಆಗ್ತೀರಾ?